ರಾಜ್ಯದಲ್ಲಿ BJP JDS ಮೈತ್ರಿ ಇದೆ. ಆದರೆ ಅಧಿವೇಶನ ಶುರುವಾದಾಗ ಆ ಮೈತ್ರಿ ಎಲ್ಲಿದೆ ಅಂತ ಹುಡುಕ ಪರಿಸ್ಥಿತಿ. ಅಧಿವೇಶನಕ್ಕಿಂತ ಮೊದಲು ಇಲ್ಲೇ ಯಾವುದು ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಸಭೆ ಕರೆದು ಕುಮಾರಸ್ವಾಮಿ ಅವರು ಬಂದು, ಆರ್ ಅಶೋಕ್ ಅವರು ಬಂದು ಸಮನ್ವಯ ಸಭೆ ಅಂತ ಮಾಡಿ ಅಧಿವೇಶನದಲ್ಲಿ ಜಂಟಿ ಹೋರಾಟ ಹೆಂಗೆ ಮಾಡೋದು ಅಂತೆಲ್ಲ ಚರ್ಚೆ ಮಾಡಿದ್ದೆಲ್ಲ ಆಗಿತ್ತು. ಅದರ ಪ್ರತಿಫಲನ ಅಧಿವೇಶನದಲ್ಲಿ ಕಾಣಿಸ್ತಾ ಇಲ್ಲ. ಉದಾಹರಣೆಗೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಇಲ್ಲ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ JDS ಸೇರಿ 37 ಸದಸ್ಯರಿದ್ದಾರೆ. ಕಾಂಗ್ರೆಸ್ಸಿಗೆ ಬರೀ 33 ಇದ್ದಾರೆ. ಬಿಜೆಪಿ JDS ಮನಸ್ಸು ಮಾಡಿದರೆ ಬಿಲ್ಗಳನ್ನ ಒಗ್ಗಟ್ಟಾಗಿ ಸೋಲಿಸಬಹುದು. ಆದರೆ ಆ ಒಗ್ಗಟ್ಟೇ ಇಲ್ಲ. ಹೊರಗೊಂದು ಮಾತಾಡೋದು, ಒಳಗಡೆ ನಡ್ಕೊಳ್ಳೋದು ಇನ್ನೊಂದು ರೀತಿ. ಉದಾಹರಣೆಗೆ ಗ್ರೇಟರ್ ಬೆಂಗಳೂರು ವಿಧೇಯಕ ಸ್ವತಃ ಕುಮಾರಸ್ವಾಮಿ ಅವರೇ ಕಡು ವಿರೋಧ ಮಾಡಿ ಮಾತಾಡಿದ್ರು. ಇದನ್ನು ಬೆಂಗಳೂರಿಗೊಬ್ಬ ಗಜನಿ ಗೋರಿ ಬಂದಿದ್ದಾನೆ ಅಂತೆಲ್ಲ ಅಂದಿದ್ರು ಕುಮಾರಸ್ವಾಮಿ ಅವರು. ಆದರೆ ವಿಧಾನ ಪರಿಷತ್ತಿಗೆ ವಿಧೇಯಕ ಬಂದಾಗ JDS ಶಾಸಕರು ತುಟಿ ಬಿಚ್ಚಲಿಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ರು. ಬಿಜೆಪಿ ಅವರು ವಿಧೇಯಕ ವಿರೋಧಿಸಿ ಸಭಾತ್ಯಾಗ ಮಾಡಿದ್ರು. ಕರ್ನಾಟಕ ವಿಧಾನಸಭೆ ಮಂಡಿಸಿದಂತೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ಶಿಫಾರಸಿದ್ದೆ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕನ್ನ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಕರ್ನಾಟಕ ವಿಧಾನಸಭೆ ಮಂಡಿಸಿದಂತೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ಶಿಫಾರಸಿದ್ದೆ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕನ್ನ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ವಿಧಾನ ಪರಿಷತ್ನಲ್ಲಿ ಏನೇನಾಯಿತು ಅನ್ನೋದನ್ನು ವಿವರಿಸಿದೆ. ವಿಧಾನಸಭೆಯ ದೃಶ್ಯವನ್ನ ನೀವು ನೋಡಿದ್ರಿ. ಪ್ರಶಾಂತ್ ನಾಥು ಮತ್ತೊಮ್ಮೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಕುಮಾರಸ್ವಾಮಿ ಅವರೇ ವಿರೋಧಿಸಿದ ಮೇಲೆ ಅದು ಪಕ್ಷದ ಲೈನು ಅಂತಲ್ವಾ ಅದು? ಈಗ ಒಳಗಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ಚರ್ಚೆ ಆಗ್ತಾ ಇದೆ. ಅದೇ ನಿಶ್ಚಿತವಾಗಿದೆ. ಎರಡನೇ ಸಲ, ಮೊದಲೊಂದು ಸಲ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ನ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ವಿಧಾನ ಪರಿಷತ್ತಲ್ಲಿ BJP ಮತ್ತು JDSಗೆ ಒಂದು ಮೆಜಾರಿಟಿ ಇದ್ದರೂ ಕೂಡ ಆ ವಿಧೇಯಕವನ್ನು ಸೋಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಈಗಲೂ ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೆದವು. ಹೌದು. ಆದರೆ ಅದನ್ನು ವಿಧಾನ ಪರಿಷತ್ನಲ್ಲಿ ವಿರೋಧ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಎರಡೂ ಪಕ್ಷಗಳ ಶಾಸಕರು ಕೂಡ ಮಾಡಲಿಲ್ಲ. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಪ್ರೈಮಾ ಫೆಸಾ ಅನ್ನಿಸ್ತಕ್ಕಂಥದ್ದು ಸಮ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಸ್ ದೇರ್. ಈಗ ಅದು BJP ಮತ್ತು JDS ಶಾಸಕರ ನಡುವೆ ಹೊಂದಾಣಿಕೆಯ ಕೊರತೆಯಿಂದ ಆಗ್ತಾ ಇದೆಯಾ, ಅಥವಾ ಇಲ್ಲ JDSನ ಕೆಲ ಶಾಸಕರು ಮತ ನೀಡಲಿಕ್ಕಿಲ್ಲ, ಸುಮ್ಮನೆ ಹೋಗಿ ನಾವು ಸೋಲಿಸ್ತೀವಿ ಅಂತ ಹೋಗಿ ಅದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಮುಜುಗರಕ್ಕೆ ಕಾರಣವಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಈ ಪ್ರಯತ್ನ ನಡೀತಾ ಇಲ್ವಾ? ಅದು ಪ್ರಾಯಶಃ ಆ ಎರಡೂ ಪಕ್ಷಗಳ ನಾಯಕರೇ ಸ್ಪಷ್ಟಪಡಿಸ್ಬೇಕು ಅಷ್ಟೇ. ಬಟ್ ಘೋರಿ ಗಜನಿ ಅಂತೆಲ್ಲ ಕುಮಾರಸ್ವಾಮಿ ಅವರು ಮಾತಾಡಿ ಅವರ ಪಕ್ಷದವರು ವಿಧಾನ ಪರಿಷತ್ನಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನೋಡೋರು ಏನು ಅರ್ಥ ಮಾಡ್ಕೋಬೇಕು ಅಂತ, ಜನ ಏನು ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.